ಮುಂಚೆ ಸಿನಿಮಾದಲ್ಲಿ ಯಾವ ರೀತಿ ಕ್ಯಾಮಿಯೋಗಳನ್ನ ಯೂಸ್ ಮಾಡ್ಕೊತಿದ್ರು ಅಂದರೆ ಒಂದು ರೀತಿಯ ಸರ್ಪ್ರೈಸ್ ಎಲಿಮೆಂಟ್ ಅನ್ನೋ ಹಾಗೆ ಯೂಸ್ ಮಾಡ್ಕೊಳ್ತಿದ್ರು. ಲೈಕ್ ಸಿನಿಮಾ ನೋಡ್ತಿದ್ದವರಿಗೆ ಕತೆ ಅದ್ರ ಮಧ್ಯೆ ಯಾವುದೋ ಒಂದು ಸೀನಲ್ಲಿ ಅವ್ರು ಇಷ್ಟಪಡುವಂತಹ ಆ್ಯಕ್ಟರ್ಸ್ ಒಂದು ಕ್ಯಾಮಿಯೋ ರೋಲ್ ಮಾಡಿದಾಗ ಅದು ಜಸ್ಟ್ ಒಂದು 2-3 ಸೀನ್ ಆದಾಗ ಅದು ನೆಕ್ಸ್ಟ್ ಲೆವೆಲ್ ಸರ್ಪ್ರೈಸ್ ಮೂಮೆಂಟ್ ಆಗ್ತಿತ್ತು ಆ್ಯಂಡ್ ಅದು ಆ ಲೆವೆಲ್ಗೆ ಹಿಟ್ಟು ಕೂಡ ಕೊಡ್ತಿತ್ತು. ಇದೇ ರೀತಿ ಸಿನಿಮಾಗಳು ಬರ್ತಾ ಬರ್ತಾ ಇವಾಗ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ಕ್ಯಾಮಿಯೋಗಳನ್ನೆಲ್ಲ ತೋರಿಸಿ ಇವರೇ ಬರ್ತಾ ಇದ್ದಾರಪ್ಪ ಅಂತ ಹೇಳಿ ಕ್ಯಾಮಿಯೋಯಿಂದ ಬಿಸ್ನೆಸ್ ಮಾಡಿಕೊಂಡು ಅದ್ರ ಮಧ್ಯೆ ಎಲ್ಲೋ ಕೆಲವೊಂದು ಸಿನಿಮಾ ಸೀನ್ಸ್ ಹಾಕಿದ್ದಾರೆ ಅಂತ ಅನ್ನೋ ರೀತಿ ಸಿನಿಮಾ ಆಗಿಬಿಟ್ಟಿದೆ. ಎಸ್, ವೆಲ್ಕಮ್ ಟು ಮೂವಿ ಮತ್ತು ಮೈ ಪಾಯಿಂಟ್ ಆಫ್ ವ್ಯೂ ಸೀರೀಸ್. ಕೂಲಿ ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಲೋಕೇಶ್ ಕನಕರಾಜ್, ಸ್ಟಾರಿಂಗ್ ರಜನಿಕಾಂತ್, ಸತ್ಯರಾಜ್, ನಾಗಾರ್ಜುನ, ಶ್ರುತಿ ಹಾಸನ್ ಇನ್ ಲೀಡ್ ರೋಲ್ಸ್. ಸಿನಿಮಾದ ಸಿನಾಪ್ಸಿಸ್ನ ನೀವು ಈ ಸಿನಿಮಾದ ಟ್ರೇಲರ್ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಲೋಕೇಶ್ ಕನಕರಾಜ್ ಅವ್ರು ಹೇಳಿರೋ ಪ್ರಕಾರ ಇದೊಂದು ಸಿಂಪಲ್ ಆಗಿರುವಂತಹ ಸ್ಟ್ಯಾಂಡ್ ಅಲೋನ್ ಮೂವಿ. ಬಟ್ ಇಲ್ಲಿ ಪ್ರತಿಯೊಬ್ಬರು ಫ್ಯಾನ್ಸ್ ಏನು ಹೇಗೆ ಯಾವ ರೀತಿ ತೊಗೊಂಡಿದ್ದಾರೆ ಅಂತಂದರೆ ಜಸ್ಟ್ ಅವರೇ ಒಂದು ಓವರ್ ಹೈಪ್ ಅಂತ ಅನ್ನೋದನ್ನೆಲ್ಲ ಫುಲ್ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಲೆವೆಲ್ ಹಾಗೆ ಹೀಗೆ ಅಂತ ಅವ್ರದ್ದೇ ಆಗಿರುವಂತಹ ಥಿಯರಿಗಳನ್ನೆಲ್ಲ ಇಟ್ಕೊಂಡು ಸೊ ದ ಮೋರ್ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡು ಸಿನಿಮಾ ನೋಡಿರೋದ್ರಿಂದ ಎಷ್ಟೊಂದು ಜನ ಆಡಿಯನ್ಸ್ಗೆ ಇದು ಸಿನಿಮಾ ಆ ಲೆವೆಲ್ಗಿಲ್ಲ, ಅದಕ್ಕೆ ರೀಚ್ ಆಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಅದನ್ನೆಲ್ಲ ಸೈಡ್ಗಿಟ್ಟು ಜಸ್ಟ್ ನೀವೊಬ್ಬರು ರಜನಿ ಸಿನಿಮಾ ಅಂತ ಅಂದ್ಕೊಂಡು ಹೋಗಿ ಅವರ ರೀಸೆಂಟ್ ಮೂವಿಗಳಿಗೆಲ್ಲ ನೀವು ಕಂಪ್ಯಾರಿಸನ್ ಮಾಡ್ಕೊಂಡು ಹೋದರೆ ದಿಸ್ ವಿಲ್ ಬಿ ದ ಒನ್ ಆಫ್ ದಿ ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಸಿನಿಮಾದ ಕತೆ ತುಂಬ ಸಿಂಪಲ್ ಆ್ಯಂಡ್ ಕ್ಲೀನಾಗಿ ಶುರು ಆಗುತ್ತೆ. ಆದರೆ ಹೋಗ್ತಾ ಹೋಗ್ತಾ ಆ್ಯಸ್ ಯೂಶುವಲ್ ಕೆಲವೊಂದು ಕಡೆ ಲಾಜಿಕ್ನ ಡೆಫಿನೆಟ್ಲಿ ಮಿಸ್ ಆಗೇ ಆಗ್ತಾರೆ. ಬೇಡದೇ ಇರೋದಕ್ಕೂ ಲಾಜಿಕ್ನ ಕೊಟ್ಟಿದ್ದಾರೆ. ಕಥೆನಲ್ಲಿ ನಿಮ್ಗೊಂದು 40-50% ಎಂಜಾಯ್ ಮಾಡ್ತೀರಾ ಅಂತಂದರೆ ಇನ್ನು 40-50% ಅಗೇನ್ ಸೇಮ್ ಲ್ಯಾಗಿಂಗ್ ಅಥವಾ ಓಕೆ ಬೋರಿಂಗ್ ಅನ್ನೋ ರೀತಿ ಅದು ಫೀಲ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನಾನು ಮುಂಚೆ ಹೇಳ್ದಂಗೆ ಇಲ್ಲಿ ಎಲಿವೇಶನ್ಸ್ಗಳ ಮಧ್ಯೆ, ಕ್ಯಾಮಿಯೋಗಳ ಮಧ್ಯೆ, ಬಿಲ್ಡಪ್ಗಳ ಮಧ್ಯೆ ಈ ಸಿನಿಮಾದ ಕಥೆನ ಬರ್ಕೊಂಡಿದ್ದಾರೆ ಅಂತ ಅನ್ನೋ ರೀತಿ ಫೀಲ್ ಆಗುತ್ತೆ. ಬಿಕಾಸ್ ಸ್ಟಾರ್ಟಿಂಗಿಂದ ಎಂಡ್ ತನಕ ನೋಡ್ತಿದ್ರೆ ಎಂಟ್ರೆನ್ಸ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಇಂಟರ್ವಲ್ ಪೋರ್ಷನ್ ಅಥವಾ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಫೈಟ್ ಆಗಿರೋದು ಬಟ್ ಇದ್ರ ಮಧ್ಯೆ ಎಲ್ಲ ಒಂದು ಕಡೆ ರಜನಿ ಬಂದಾಗೆಲ್ಲ ಹೆಜ್ಜೆ ಇಟ್ಟಾಗೆಲ್ಲ ಕಣ್ಬಿಟ್ಟಾಗೆಲ್ಲ ಎಲ್ಲದರಲ್ಲೂ ಸ್ಟೈಲು ಆ ಮೊಬೈಲ್ ಇಟ್ಕೊಂಡು ಫೋನ್ ಮಾಡೋದ್ರಲ್ಲೂ ಸ್ಟೈಲು ಅಂತ ಅನಿಸ್ಬಿಡ್ತು. ಇನ್ನು ಬೇರೆಯವರ ಪರ್ಫಾರ್ಮೆನ್ಸ್ಗಳ ಬಗ್ಗೆ ಮಾತಾಡೋದಾದರೆ ಎಸ್, ಸಿಮೋನ್ ಆಗಿ ನಾಗಾರ್ಜುನ ಅವರು, ಶ್ರುತಿ ಹಾಸನ್ ಅವರು ಡಾಟರ್ ಆಗಿ ಆ್ಯಂಡ್ ಸತ್ಯರಾಜ್ ಅವರು ಎಲ್ಲರ ಕ್ಯಾಮಿಯೋ ತುಂಬ ಸಖತ್ತಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದರಲ್ಲಿ ಇನ್ನೂ ಸರ್ಪ್ರೈಸಿಂಗ್ ವಿಷಯ ಏನು ಅಂತಂದರೆ, ಒಂದು ನಮ್ಮ ಉಪೇಂದ್ರ ಸರ್ ಅವ್ರದ್ದು ಜಸ್ಟ್ 4 ಸೀನ್ ಇದೆ ಗುರು. ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ದಟ್. ಯಾಕೆಂತಂದರೆ ಅವರು ಪರ್ಫೆಕ್ಟಾಗಿ ಒಂದು ಕ್ಯಾಮಿಯೋನ ಹೇಗೆ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಆ ರೀತಿ ಉಪೇಂದ್ರ ಆ್ಯಂಡ್ ಅಮೀರ್ ಖಾನ್ ಅವ್ರನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ದ ಸೆಕೆಂಡ್ ಸರ್ಪ್ರೈಸ್ ಆಗಿದ್ದು ನನಗೇನು ಅಂತಂದರೆ, ರಚಿತಾ ರಾಮ್ ಅವ್ರನ್ನ ಟ್ರೈಲರಲ್ಲಿ ನೋಡಿ ಏನೋ ಯಾವುದೊಂದು ಸಣ್ಣ ಪುಟ್ಟ ಚಿಕ್ಕ ಕ್ಯಾರೆಕ್ಟರ್ ಇರ್ಬೋದು ಅಂತ ಅಂದ್ಕೊಂಡೆ. ಬಟ್ ಶಿ ಹ್ಯಾಸ್ ಮೋರ್ ಸ್ಕ್ರೀನ್ ಪ್ರೆಸೆನ್ಸ್ ದೆನ್ ಸತ್ಯರಾಜ್ ಅಂತಲೂ ಹೇಳ್ಬೋದು. ಆ್ಯಂಡ್ ಇಟ್ ವಾಸ್ ಅಲ್ಟಿಮೇಟ್. ಅವರ ಕ್ಯಾರೆಕ್ಟರ್ ಅಥವಾ ಪರ್ಫಾರ್ಮೆನ್ಸ್ ಮಾತ್ರ ಸಗದಾಗಿ ಬಂದಿದೆ. ನನಗೆ ಒಂದು ಶಾಕ್ ಅಥವಾ ನಗು ಬರೋದೇನು ಅಂತಂದರೆ, ರಜನಿಕಾಂತ್ ಜೈಲರ್ ಸಿನಿಮಾ ಆಗಿರ್ಬೋದು ಅಥವಾ ಕೂಲಿ ಸಿನಿಮಾ ಆಗಿರ್ಬೋದು, ಕರ್ನಾಟಕದಲ್ಲಿರೋ ಟಾಪ್ ಹೀರೋನ್ ತೊಗೊಂಬಂದು ಅವ್ರ ಸಿನಿಮಾದಲ್ಲಿ ಇವ್ರಿಗೆ ಫುಲ್ ಹೆವಿ ವಿಜುವಲ್ಸ್ ಬರ್ತಾ ಇದೆ, ಇವ್ರಿಗೆ ನೆಕ್ಸ್ಟ್ ಲೆವೆಲ್ ರೆಸ್ಪಾನ್ಸ್ ಸಿಗ್ತಾಯಿದೆ. ಆ್ಯಂಡ್ ದೇ ಆರ್ ಬಿಕಮಿಂಗ್ ಅಗೇನ್ ಇನ್ನೊಂದು ಸ್ವಲ್ಪ ಜಾಸ್ತಿ ಫ್ಯಾನ್ಸ್ನೇ ಸಂಪಾದನೆ ಮಾಡ್ತಾ ಇದ್ದಾರೆ. ಅದು ಹೇಗೆ ಅಂತ ಗೊತ್ತಿಲ್ಲ, ಬಟ್ ಐ ಆಮ್ ಸೊ ಹ್ಯಾಪಿ ಅಬೌಟ್ ದಿಸ್. ಹಾಗೆ ಇದ್ರ ಜೊತೆ ಅಮೀರ್ ಖಾನ್ ಅವರ ಕ್ಯಾಮಿಯನ್ನ ರಿವೀಲ್ ಮಾಡದೆ ಹಾಗೆ ಡೈರೆಕ್ಟಾಗಿ ಕೊಟ್ಟಿದ್ರೆ ಇನ್ನೊಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿರೋದೇನೋ. ಬಟ್ ಎಲ್ರಿಗೂ ಪ್ರತಿಯೊಬ್ಬರಿಗೂ ಈ ಕ್ಯಾಮಿಯೋಸ್ ಇದ್ದಾರೆ ಅಂತ ಗೊತ್ತಿರೋದ್ರಿಂದ ಏನೋ ಒಂದು ಸ್ವಲ್ಪ ಅದೇನು ಅಷ್ಟೊಂದು ಎಕ್ಸೈಟಿಂಗ್ ಅಂತ ಅನ್ನಿಸ್ಲಿಲ್ಲ. ಆದರೆ ಉಪೇಂದ್ರ ಅವರು ಇದ್ದಾರೆ ಅಂತ ಗೊತ್ತಿದ್ರು ಕೂಡ ನೆಕ್ಸ್ಟ್ ಲೆವೆಲ್ ಎಕ್ಸೈಟ್ಮೆಂಟ್ ಇತ್ತು. ಆ್ಯಂಡ್ ಹಾಗೆ ಇದರಲ್ಲಿ ಅನಿರುದ್ಧ್ ಅವರ ಮ್ಯೂಸಿಕ್ ಚೆನ್ನಾಗಿ ವರ್ಕ್ ಆಗಿದೆ. ಬಟ್ ಹೇಳ್ಕೊಳ್ಳೋ ಅಷ್ಟು ರೀತಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳೋದಕ್ಕಾಗೋದಿಲ್ಲ. ಬಿಕಾಸ್ ಅವ್ರದ್ದು ರೀಸೆಂಟ್ ಮೂವೀಸ್ಗಳನ್ನ ನಾವು ಕಂಪೇರ್ ಮಾಡ್ತಾ ಹೋದಾಗ ಅದರಲ್ಲಿ ಸಿಕ್ಕಿದ ಮಜಾ ಈ ಸಿನಿಮಾದಲ್ಲಿ ಅಷ್ಟೊಂದೇನಿಲ್ಲ. ಆ್ಯಂಡ್ ಆ್ಯಸ್ ಯೂಶುವಲ್ ಮೋನಿಕಾ ಬೆಲುಚಿ ಸಾಂಗ್ ಬಂದಾಗ ಅದರಲ್ಲಿ ಏನು ಆಡಿಯನ್ಸ್ ಎಲ್ಲ ಎದ್ದೋಗಿದ್ದೇನು, ಕುಣಿದಿದ್ದೇನು. ಆ್ಯಂಡ್ ಪೂಜಾ ಹೆಗ್ಡೆ ಅವರ ಡ್ಯಾನ್ಸ್ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಆ್ಯಂಡ್ ಇದರಲ್ಲಿ ಸೋಬಿನ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ಅಯ್ಯೋ ಬೆಂಕಿ ಅಂತಲೇ ಹೇಳ್ಬೋದು.
ಕ್ಯಾರೆಕ್ಟ್ರಲ್ಲಿ ಅವರು ಕೂಡ ಒನ್ ಆಫ್ ದಿ ಲೀಡಿಂಗ್ ಆ್ಯಕ್ಟರ್. ಸೊ ಸಾರಿ ಆಗಲೇ ಹೇಳೋದು ಮರ್ತೆ. ಓಕೆ, ಸೊ ಇದಿಷ್ಟು ನನ್ನ ಈ ಸಿನಿಮಾದ ರಿವ್ಯೂ ಆಗಿತ್ತು. ಓವರಾಲ್ ಈ ಸಿನಿಮಾನ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದಾ ಬೇಡವಾ ಅಂತಂದರೆ ಕೂತ್ಕೊಂಡು ನೋಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಬಟ್ ಆದರೂ ನೀವು ಒಂದ್ಸಲ ಯೋಚನೆ ಮಾಡಿ. ಆ್ಯಂಡ್ ಇದ್ರ ಜೊತೆ ನಾನು ಈ ಸಿನಿಮಾಕ್ಕೆ ರೇಟಿಂಗ್ ಅಂತ ಕೊಡೋದೇನಾದರೂ ಆದರೆ ಈ ಸಿನಿಮಾಕ್ಕೆ ನಾನು 3.5 ರೇಟಿಂಗ್ ಔಟ್ ಆಫ್ 5 ಕೊಡೋದಕ್ಕೆ ಇಷ್ಟಪಡ್ತೀನಿ. ಒಂದಿಲ್ಲಿ ಅಪ್ರಿಷಿಯೇಟ್ ಮಾಡಲೇಬೇಕಾಗಿರುವಂತಹ ಪೋರ್ಷನ್ ಅಥವಾ ಸೀನ್ ಏನಿದೆ ಅಂತಂದರೆ ದ ಫ್ಲ್ಯಾಶ್ ಬ್ಯಾಕ್ ಪೋರ್ಷನ್. ಎಲ್ಲರೂ ಡಿ ಏಜಿಂಗ್ ಟೆಕ್ನಾಲಜಿನ ಒಂಥರ ದರಿದ್ರವಾಗಿ ಯೂಸ್ ಮಾಡ್ಕೊತಿದ್ರೆ, ಲೋಕೇಶ್ ಕನಕರಾಜ್ ಅವರು ನೆಕ್ಸ್ಟ್ ಲೆವೆಲಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ರಜನಿಕಾಂತ್ ಅವ್ರದ್ದು ಹಳೆ ಸಿನಿಮಾದಲ್ಲಿ ಅವರು ರಿಯಲ್ ಆಗಿ ಹೇಗೆ ಕಾಣ್ತಿದ್ರು ಅದೇ ರೀತಿ CGI ಅಥವಾ ಐ ಮೀನ್ VFX ಆ ಡಿ ಏಜಿಂಗ್ ಪೋರ್ಷನ್ನ ತುಂಬ ಸಖತ್ತಾಗಿ ತೋರಿಸಿದ್ದಾರೆ. ಅದು ಎಲ್ರಿಗೂ ಖುಷಿ ಆಯಿತು. ಯಾರು ಅದನ್ನ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ, ಬಟ್ ತುಂಬ ಸಖತ್ತಾಗಿ ಬಂದಿದೆ. ಓವರಾಲ್ ಈ ಸಿನಿಮಾನ ಹಾಗೆ ಒನ್ ಟೈಮ್ ಎಂಜಾಯ್ ಮಾಡ್ಬೋದು. ಇದು ನನ್ನ ಈ ಸಿನಿಮಾದ ರಿವ್ಯೂ ಆಗಿತ್ತು. ನಿಮ್ಗೇನಾದರೂ ನನ್ನ ಈ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೆಳಗಡೆ ನೀವು ಸಿನಿಮಾ ನೋಡ್ಕೊಂಡ್ ಬಂದಿದ್ರೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಫ್ ನಾಟ್ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಥ್ಯಾಂಕ್ ಯು.